ಮಕ್ಕಳಿಗೆ ದೊಡ್ಡವರಿಗೆ ಇಷ್ಟಪಟ್ಟು ತಿನ್ನುವಂಥ ಆಮ್ಲೆಟ್ ಎರಡು ಥರ ಆಮ್ಲೆಟ್ ಮಾಡೀನಿ. ಇದನ್ನು ಹೆಂಗೆ ಮಾಡೋದು ಅನ್ನೋದು ನೀವು ನೋಡ್ಕೋಬೇಕಂದ್ರೆ ಈ ವಿಡಿಯೋನ ಎಲ್ಲಿ ಮಿಸ್ ಮಾಡಲಾರ್ದಂಗೆ ತಪ್ಪದಂಗೆ ನೋಡಿರಿ. ಇದು ಮಕ್ಕಳಿಗಾಗಿ ಮಾಡಿದ್ದು, ಇದು ದೊಡ್ಡವ್ರಿಗಾಗಿ ಮಾಡಿದ್ದು. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ಹೆಂಗೆ ಮಾಡೋದು ಅಂತ ಗೊತ್ತಾಕತಿ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತು ನಾನು ನಿಮ್ಗೆ ಎರಡು ಥರ ಆಮ್ಲೆಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಆಮ್ಲೆಟ್ ಮಾಡೋಕೆ ನಾನು ಏನೇನು ತೊಗೊಂಡೀನಿ ಅಂದ್ರೆ, ಒಂದು ಟೊಮೆಟೊ ಹೆಚ್ಚಿಟ್ಕೊಂಡೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ. ನಾನು 6 ಮೊಟ್ಟೆ ತೊಗೊಂಡೀನಿ ನೋಡಿರಿ. ಈಗ ಇದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ನೋಡಿರಿ, ನಾನು ದೋಸೆ ಹಂಚಿಟ್ಕೊಂಡೀನಿ. ನೀವು ಯಾವ ಹಂಚಿಟ್ಕೊಂಡ್ರೂ ನಡಿತೈತಿ. ನಾನು ಒಂದು ಮೊಟ್ಟೆನ ಇದಕ್ಕೆ ಒಡೆದು ಹಾಕ್ತೀನಿ. ಈಗ ಈ ಮೊಟ್ಟೆನ ನಾನು ತವಾಕ್ಕೆ ಹಾಕ್ತೇನೆ ನೋಡಿರಿ. ಈಗ ಸ್ವಲ್ಪ ಕೈಲೇ ಸ್ವಲ್ಪ ಹಿಂಗೆ ಅಗಲು ಮಾಡ್ಕೊಳ್ಳೋಣ. ಈಗ ನೋಡಿರಿ, ಇದ್ರ ಮ್ಯಾಗ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊತೀನಿ, ಸ್ವಲ್ಪ ಟೊಮೆಟೊನೂ ಹಾಕ್ಕೊತೀನಿ, ಸ್ವಲ್ಪ ಖಾರ ಉದುರಿಸ್ಕೊತೀನಿ, ಕೆಂಪು ಖಾರದ ಪುಡಿ, ನಿಮ್ಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ. ಇದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊತೀನಿ. ಈಗ ಸ್ವಲ್ಪ ಕಾಯಿಲಿರಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನೋಡ್ರಿ ಮ್ಯಾಗ. ಈಗ ಇದನ್ನು ನೋಡ್ರಿ, ಕೆಳಗೆಲ್ಲ ಬೆಂದೈತಿ. ಇದನ್ನು ಹೊಳಿಸಿ ಹಾಕೊಳ್ಳೋಣ್ರಿ. ಈಗ ನೋಡಿರಿ, ಮತ್ತೆ ತಿರುಗಿಸಿ ಹಾಕ್ಕೊತೀನಿ. ನೋಡಿರಿ ಎಷ್ಟು ಚಲೋ ಬಂದೈತೆ ನೋಡಿರಿ. ಈಗ ನೋಡಿರಿ, ನಾನು 2 ಆಮ್ಲೆಟ್ ಮಾಡ್ಕೊಂಡೇನಿ. ಈಗ ನಿಮಗೆ ಇನ್ನೂ ಒಂಥರ ಆಮ್ಲೆಟ್ ಮಾಡಿ ತೋರಿಸ್ತೀನಿ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ. ಈಗ ನೋಡಿರಿ, ನಾನು ಇನ್ನೊಂದು ಥರ ಮಾಡ್ಕೊತೀನಿ. ಈಗ ನೋಡಿರಿ, ಮಕ್ಕಳಿಗೆ ಈ ಥರ ಇದ್ರೆ ತಿನ್ನೋಕೆ ಇಷ್ಟಪಡ್ತಾವೆ. ಸ್ವಲ್ಪ ಖಾರ ಉದಿಸ್ಕೊತೀನಿ ರೀ, ಬಾಳೆಹಣ್ಣು ಉದಿಸ್ಕೊಬೇಡ್ರಿ, ಯಾಕಂದ್ರೆ ಮಕ್ಕಳು ಖಾರ ತಿನ್ನೋಂಗಿಲ್ಲ. ನಾ ಇದಕ್ಕೆ ಈರುಳ್ಳಿ ಟೊಮೆಟೊ ಏನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ಉಪ್ಪು ಉದಿಸ್ಕೊಂಡೇನಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾನೆ ನೋಡಿರಿ ಮ್ಯಾಗ. ಈಗ ನೋಡಿರಿ, ಕೆಳಗೆ ಬೆಂದತಿ. ಈಗ ಹೊಳಿಸಿ ಹಾಕೊಳ್ಳೋಣ. ಈಗ ನೋಡಿರಿ, ಎಷ್ಟು ಚಲೋ ಬೆಂದೈತೆ ನೋಡಿರಿ. ಈಗ ಹೌದಾ, ನಾ ಹಿಂಗೆ ಇನ್ನೂ ಒಂದು ಮಾಡ್ಕೊತೇನೆ ನೋಡಿರಿ. ಈಗ ಇನ್ನೂ ಒಂದು ಮಾಡ್ಕೊಂಡೇನಿ. ಇದು ಚಲೋ ಬೆಂದೈತೆ ನೋಡಿರಿ. ಇನ್ನೊಂದು ಮಾಡ್ಕೊಂಡಿದ್ನೆಲ್ಲ ಅದು ಚಲೋ ಬೆಂದೈತೆ ನೋಡಿರಿ. ಈಗ ಇದನ್ನು ಒಂದು ಪ್ಲೇಟ್ಗೆ ತಕ್ಕೊತೀನಿ ನೋಡಿರಿ. ಆಮ್ಲೆಟ್ನ ನಾನು 2 ಥರ ಮಾಡಿ ತೋರಿಸೀನಿ. ಇವು ದೊಡ್ಡವ್ರಿಗೆ, ಇವು ಮಕ್ಕಳಿಗೆ. ನೀವು ಈ ಥರ ಮಕ್ಕಳಿಗೆ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ಈಗ ಮಕ್ಕಳು ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ತಿನ್ನೋಂಗಿಲ್ಲಲ್ಲ, ಅಂಥವ್ರಿಗೆ ಇದನ್ನು ಮಾಡಿಕೊಡ್ರಿ. ಈ ಆಮ್ಲೆಟ್ ಮಾಡಿದ ರೆಸಿಪಿ ನಿಮ್ಗೇನಾರ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆನ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡಕತ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.